ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಿ ಹೇಳಿ? ಎಸ್, ತುಂಬ ಜನಕ್ಕೆ ಅಂಕೋಲಾ ಅಂದರೆ ಇಷ್ಟ ಅಲ್ಲ. ಇವಾಗ ಅಂಕೋಲಾದಲ್ಲೇ ಇದ್ದೀನಿ. ಅಂಕೋಲಾ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಮಾರ್ನಿಂಗ್, ತುಂಬ ಅರ್ಲಿ ಮಾರ್ನಿಂಗ್ ಏನಲ್ಲ, ಬಿಕಾಸ್ ನೆನ್ನೆ ಎಲ್ಲ ಜರ್ನಿ ಮಾಡಿ ಸುಸ್ತಾಗಿತ್ತಲ್ಲ. ಸೊ ಹಾಗಾಗಿ ತುಂಬಾ ಬೇಗ ಎದ್ದಿಲ್ಲ. ಆಲ್ಮೋಸ್ಟ್ 6:30 ಆಗಿರ್ಬೋದು ಅನಿಸುತ್ತೆ ಅಷ್ಟೇ. ಬನ್ನಿ ಹೋಗೋಣ ಹೊರಗಡೆ, ಹೇಗಿದೆ ವಾತಾವರಣ ನೋಡೋಣ. ಮಳೆ ಬಂದಿದೆ, ಜೋರು ಗಾಳಿ ಬಂದಿದೆ, ಅದಕ್ಕೇನೆ ತೆಂಗಿನ ಗರಿಗೆಗಳೆಲ್ಲ ಬಿದ್ದೋಗಿದೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ರಿಕಾರ್ಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯ್ಸ್. ನೋಡಿ ಅಲ್ಲಿ ನೋಡಿ ಗಾಯ್ಸ್, ಇಟ್ಸ್ ಲೈಕ್ ಸಿಲ್ವರ್ ಲೈನ್ ಥರ ಎಷ್ಟು ಚೆಂದ ಕಾಣ್ತಾ ಇದೆ. ಬನ್ನಿ ತೋರಿಸ್ತೀನಿ. ಅಲ್ಲಿ ನೋಡಿ, ಸಖತ್ತಾಗಿದೆ ನೋಡಿ. ಪೂರ ಆಕಾಶನೇ ನೀಲಿ ಸ್ಕೈ ಬ್ಲೂ ಕಲರ್ ಇದೆ. ಆ್ಯಂಡ್ ಕೆಳಗಡೆ ದಟ್ಟವಾದ ಕಾಡು, ಅದ್ರ ಮಧ್ಯ ನೋಡಿ ಎಷ್ಟು ಚೆಂದ ಇದೆ ಅಲ್ಲ. ಅರೆ ವಾವ್, ಸೂಪರಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಐ ಆಮ್ ಸೋ ಬ್ಲೆಸ್ಡ್ ಅಂತ ಫೀಲ್ ಆಗ್ತಾ ಇದೆ. ಯಾಕೆ ಹೇಳಿ, ಇವಾಗ ಏನು ದೇವ್ರದ್ದು ಕಾರ್ಯಕ್ರಮ ಆಗ್ತಾ ಇದಲ್ಲ, ಆ ದೇವರು ಅಲ್ಲೇ ನೆಲೆಸಿರೋದು. ಐ ಮೀನ್ ಆಲ್ಮೋಸ್ಟ್ ಆ ಕಡೆನೇ, ಅದೇ ಬೆಟ್ಟದಲ್ಲಿ. ಸೊ ಐ ಆಮ್ ಫೀಲಿಂಗ್ ಹ್ಯಾಪಿ. ಅಲ್ಲೇ ದೇವರಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ವಾವ್, ಸಖತ್ತಾಗಿದೆ ಅಲ್ಲ ನೋಡಿ. ಜೀವನದಲ್ಲಿ ಎಲ್ಲರಿಗೂ ಎಲ್ಲ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫಲ್ಲಿ ನಿಮಗೇನು ಅನುಭವ ಆಗುತ್ತಲ್ಲ, ಅದು ನಿಮಗೆ ಅಂತಲೇ ಇರುತ್ತೆ. ಇದು ಬರೆದಿಟ್ಕೊಳ್ಳಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇವತ್ತೇ ಫಸ್ಟು ಅಲ್ಲಿ ನಾನು ಆ ರೀತಿ ನೋಡ್ತಾ ಇರೋದು. ಐ ಮೀನ್ ಸೂರ್ಯ ಅಷ್ಟು ಆ ಕಡೆ ಸನ್ರೈಸ್ ಆಗಲ್ಲ ಅಷ್ಟೊಂದು, ಬಟ್ ಅದು ಸೂರ್ಯನೇ ಅನಿಸುತ್ತೆ. ಬಟ್ ಈ ರೀತಿಯಾಗಿ ನಾನು ನೋಡೇ ಇಲ್ಲ ಗೈಸ್. ಇಟ್ಸ್ ಲೈಕ್ ಲುಕಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ವಾವ್ ಅನ್ನಿಸ್ತಾ ಇದೆ. ಫೀಲಿಂಗ್ ಬ್ಲಾಸ್ಟ್, ಗೂಸ್ ಬಂಪ್ಸ್ ಬರ್ತಾ ಇದೆ. ವಾವ್. ಆ್ಯಕ್ಚುಲಿ ರೈಟ್ ಆಪೋಸಿಟ್ ನನ್ನ ಮುಂದೆ ಬರ್ತಾಯಿದ್ರು, ಅಲ್ಲಿ ಬರ್ತಾ ಇರಲಿಲ್ಲ. ನಾನು ಮೂರು ಆಕಾಶ ಫುಲ್ ತಂಪಗಿದೆ. ನೋಡಿದ್ರೆ ಅಲ್ಲಿ ಮಾತ್ರ ಲೈಟಿಂಗ್ ಅಲ್ಲ, ದಟ್ ಆರೆಂಜ್, ಅದೊಂಥರ ಸಖತ್ತಾಗಿ ಅನ್ನಿಸ್ತಾ ಇದೆ. ಇನ್ನೊಂದು ವಿಷಯ ಏನು ಅಂದರೆ, ಮಳೆ ಬಂದಿದೆ ಗೈಸ್. ಸಿ ವಾಟರ್. ಇನ್ನೊಂದು ವಿಷಯ ಏನು ಅಂದರೆ, ನಾನೀಗ ಇಲ್ಲಿ ಓಡಾಡಬೇಕು ಅಲ್ಲ, ಸ್ಲಿಪ್ಪರ್ ಕಾಣ್ತಾ ಇಲ್ಲ. ನಾನು ಸ್ಲಿಪ್ಪರ್ನ ಹುಡುಕ್ಬೇಕೀಗ. ನಾನು ಎಲ್ಲೋಗಿದೆ ಗೊತ್ತಿಲ್ಲ. ಕರೆಕ್ಟಾಗಿ 1 ತಿಂಗಳು. ನಾನು ಏಪ್ರಿಲ್ 12 ಇಲ್ಲಿಂದ ಹೋಗಿದ್ದು, ವಾಪಸ್ ರಿಟರ್ನ್ ಬಂದಿದ್ದು May 14. 1 ತಿಂಗಳು 2 ದಿನ. ಬನ್ನಿ ಒಳಗೆ ಹೋಗೋಣ. ಕೋಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಲ್ಲ, ಸೊ ಈಗ ವಾಟರ್ನ ಬಿಸಿ ಮಾಡೋಣ. ಆ್ಯಂಡ್ ಏನದು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ. ಅವ್ರಿಗೇನು ತಿಂಡಿಗೆ ಅರ್ಜೆಂಟ್ ಇಲ್ಲ, ಆದರೆ ನಮ್ಮನೆ ಜನಕ್ಕೆ ತಿಂಡಿ ಬೇಗ ಮಾಡಬೇಕು. ಆ್ಯಂಡ್ ಅವರಿಗೆ ಕಾಫಿ ಎಲ್ಲ ಬೇಗ ಆಗಬೇಕು. ಸೊ ಬೇಗ ಬೇಗ ಮಾಡೋಣ. ಚಪಾತಿ ಮಾಡೋಣ ಅಂತ ಇದ್ದೀನಿ ಅಲ್ಲ, ಸೊ ಬನ್ನಿ ಚಪಾತಿಗೆ ಫಸ್ಟು ಬಿಸಿನೀರು ಕಾಯೋಕ್ಕೆ ಇಡೋಣ. ಆಮೇಲೆ ಚಟ್ನಿಗೆ ಈಗ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಕಾಯಿ ಹೊಡ್ಕೊಳ್ಳೋಣ. ನನಗೆ ಯಾರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾವಾಗಲೂ ಅಷ್ಟೇ, ನಾನಿರೋ ಕಡೆ ನನ್ನ ಕೈಲಿ
ಏನಾಗತ್ತೆ, ಏನು ಕಂಪ್ಲೀಟಾಗಿ ಮಾಡ್ಬೋದು, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಏನೂ ಮಾಡಬಾರ್ದು, ಯಾಕಂದರೆ ಅದು ಹರ್ಟ್ ಆಗುತ್ತೆ. ಎಲ್ರಿಗೂ ಇದು ಗೊತ್ತು. ಆದರೂ ಸಹ ತುಂಬ ಜನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಎಲ್ಲನೂ ಮಾಡ್ತೀವಿ. ಆದರೆ ಅದು ನಿಜಕ್ಕೂ ತಪ್ಪು. ಎಕ್ಸ್ಪೆಕ್ಟೇಷನ್ಸ್ ಇಲ್ದೇ ನೀವು ಮಾಡಿ ನೋಡಿ, ಆವಾಗ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಖುಷಿ ಸಿಗುತ್ತೆ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಮನ್. ಹಂಗನ್ಬಿಟ್ಟು ಬರೀ ನಮಗೆ ತೊಂದರೆ ಆಗಿರೋದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬಾರ್ದು. ಮುಂದೊಂದು ದಿನ ಒಳ್ಳೇದಾಗತ್ತೆ ಅನ್ನೋ ಭರವಸೆಯಲ್ಲಿ ಬದುಕಿದ್ರೆ ಆಗುತ್ತೋ ಬಿಡುತ್ತೋ, ಆ ಭರವಸೆಯಲ್ಲಿ ಬದುಕ್ತೀವಲ್ಲ, ಅದು ಆ್ಯಕ್ಚುಲಿ ಹ್ಯಾಪಿ ಅನಿಸತ್ತೆ. ಇವತ್ತಾಗಲ್ಲ ನಾಳೆ ಆಗ್ಬೋದು ಅನ್ನೋ ಭರವಸೆನೇ ಲೈಫ್ ಅಲ್ವಾ. ಇವತ್ತು ನಾನು 400 ಕಿಲೋಮೀಟರ್ಸ್ ಸೆಲ್ಫ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಜಸ್ಟ್ ಥಿಂಕ್ ಮಾಡಿ ಗೈಸ್. 15 ವರ್ಷದಿಂದ ನಾನು ಈ ರೀತಿ ಮಾಡಬೇಕು ಅಂತ ಕಾಯ್ತಾ ಇದ್ದವಳು. 1-2 ದಿನದಿಂದ ಅಲ್ಲ, 15 ಇಯರ್ಸ್ ಐ ಟುಕ್. ದ ಡೇ ಒನ್ ಐ ಮ್ಯಾರಿಡ್ ಆಗ್ಲಿಂದನೂ ನನಗೆ ಆಸೆ ಇತ್ತು, ನಾನು ಈ ರೀತಿಯಾಗಿ ಜರ್ನಿ ಮಾಡಬೇಕು, ಕಾರ್ ಓಡಿಸ್ಬೇಕು ಅಂತ. ಬಟ್ ಸಿ, ಅದು ಫುಲ್ಫಿಲ್ ಆಗೋಕ್ಕೆ 15 ವರ್ಷ ಆಯಿತು. ಬಟ್ 14 ವರ್ಷದಲ್ಲೇ ಅದು ಫುಲ್ಫಿಲ್ ಆಗ್ಬೋದಿತ್ತು. ಆದರೂ ಸಹ ಇನ್ ಬಿಟ್ವೀನ್ ಐ ಟುಕ್ 1 ಇಯರ್ ಗ್ಯಾಪ್. ಯಾಕೆ ಹೇಳಿ? ಧೈರ್ಯ. ಯಾರು ಮೋಟಿವೇಟ್ ಮಾಡೋರಿಲ್ಲ. ಸೊ ನಾನು ಇದ್ದೀನಿ, ನೀನು ಓಡಿಸು ಅನ್ನೋರಿಲ್ಲ. ಆಲ್ ಆಫ್ ಎ ಸಡನ್ ನಾನು ಒಬ್ಬಳೇ ಹೇಗೆ ತೊಗೊಂಡು ಹೋಗಲಿ? ದಾರಿ ಮಧ್ಯದಲ್ಲಿ ಏನಾದರೂ ಆಗಿಬಿಟ್ರೆ ಎಂತ ಮಾಡೋದು? ಸೊ ಇಂಥದ್ದೆಲ್ಲ ಬಂದಾಗ ಯಾರಾದರೂ ಒಬ್ಬರು ಪುಷ್ ಮಾಡೋರು ಇರಬೇಕು. ಸೊ ನೋಡಿ, 1 ವರ್ಷ ಬೇಕಾಯಿತು ನನಗೆ ನನ್ನದೇ ಗಾಡಿನ ಲಾಂಗ್ ಡ್ರೈವ್ ತೊಗೊಬರೋಕ್ಕೆ. ಆ್ಯಂಡ್ ನಿಮಗೆ ಗೊತ್ತು, 1 ಮಂತ್ ಬ್ಯಾಕ್ ಸಹ ನಾನು ಡ್ರೈವರ್ ಜೊತೆ ಬಂದೆ. ಬಟ್ ಅಲ್ಲೂ ಸಹ ಏನೋ ಒಂದು ಡ್ರಾಬ್ಯಾಕ್ ಥರ ಫೀಲ್ ಆಯಿತು. ನನ್ನ ಗಂಡ ವಾರ್ನ್ ಮಾಡಿ ಕಳಿಸಿದ್ದ ಡ್ರೈವರ್ಗೆ, ನೀನೇ ಗಾಡಿ ಓಡಿಸ್ಬೇಕು, ಏನಾದರೂ ಕೊಟ್ಟರೆ ಅಂತ. ಸೊ ಅಲ್ಲೂ ಸಹ ನಾನು ನನ್ನ ಸ್ಟೆಪ್ನ ಇಡೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಸಹ ಅದನ್ನು ಮಾತು ಮೀರೋಕ್ಕೆ ಹೋಗಲಿಲ್ಲ. ನೀವು ನೋಡಿರ್ಬೋದು, ಜಸ್ಟ್ ಒಂದೇ 40 ಕಿಲೋಮೀಟರ್ ಓಡಿಸ್ಬಿಟ್ಟು ಎಗೇನ್ ಐ ಹ್ಯಾವ್ ಗಿವನ್ ಹಿಮ್. ಬಟ್ ಅಫ್ಕೋರ್ಸ್ ನನಗೆ ನಿದ್ದೆನೂ ಇತ್ತು ಆ ಟೈಮಲ್ಲಿ. ಹಾಗನ್ಬಿಟ್ಟು ನಿದ್ದೆ ಅನ್ನೋದೊಂದು ನೆಪ ಅಷ್ಟೆ ಇದ್ದಿದ್ದು ಮನಸ್ಸಲ್ಲಿ. ನನ್ನ ಗಂಡ ಹೇಳಿದ್ದಾನೆ, ಸೊ ಬೇಡ, ನಾನು ಇಸ್ಕೊಂಡು ಮತ್ತೇನಾದರೂ ಅನಾಹುತ ಆಗಿಬಿಡುತ್ತೆ ಅನ್ನೋದು ನನಗಲ್ಲೊಂದಿತ್ತು. ಸೊ ಹಾಗಾಗಿ ನಾನು ಗಾಡಿ ಓಡ್ಸೋಕ್ಕೆ ಹೋಗಲಿಲ್ಲ. ಬಟ್ ಈ ಸಲ ಹಾಗಲ್ಲ, ಅದೇನಾದರೂ ಆಗಲಿ ಪ್ರಯತ್ನ ಮಾಡೋಣ, ಹೇಗೂ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಗಾಡಿ ತಗೊಂಡು ಬಂದೆ. ಸೊ ಸಕ್ಸೀಡ್ ಆದೆ. ಸೊ ಎಲ್ಲದಕ್ಕೂ ಟೈಮ್ ಬರಬೇಕು ಅನ್ನೋದು ಇದಕ್ಕೇ. ಮುಳುಗುವಾಗ ಒಂದು ಹುಲ್ಕಡ್ಡಿನೂ ಆಸರೆ ಆಗುತ್ತೆ ಅಂತಾರಲ್ಲ, ಇದಕ್ಕೆ ಅನಿಸುತ್ತೆ. ಎಲ್ಲದಕ್ಕೂ ಪುಷ್ ಅನ್ನೋದು ನಿಜಕ್ಕೂ ಬೇಕೇ ಬೇಕು. ಎಸ್ ನೋಡಿ, ನಮ್ಮ ಭಾಗ್ಯಲಕ್ಷ್ಮಿ ಬಂದು ಕೂತಿದ್ದಾರೆ. ಇದೇ ನಮ್ಮ ಭಾಗ್ಯಲಕ್ಷ್ಮಿ ಪ್ಲೇಸ್. ನಮ್ಮಮ್ಮಂಗೆ ವಾಟರ್ ಕೊಟ್ಟೆ, ಇವಾಗ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಮ್ಮಮ್ಮಂಗೆ ಆಶ್ಚರ್ಯ, ನಮ್ಮ ಮನೇಲೊಂದು ನಯಾ ಪೈಸ ಮಾಡೋದಿಲ್ಲ, ಇಲ್ಲಿ ಬಂದೆಲ್ಲ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಚಟ್ನಿಗೆ ರೆಡಿ ಮಾಡಿದ್ದೀನಿ, ಎಲ್ಲ ಆಯಿತು. ಇನ್ನೇನಿದ್ರು ತಿಂಡಿ ಮಾಡಬೇಕು, ತವಾ ಇಟ್ಟಿದ್ದೀನಿ. ಸೊ ಫಸ್ಟು ಕಾಫಿ ಮಾಡಿಟ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ. ಬನ್ನಿ ಗೈಸ್. ನಾವು ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೆ ಅಲ್ಲ, ಸೊ ಕಾಫಿ ಪುಡಿ ಇರಲಿಲ್ಲ. ನಿನ್ನೆ ಅರ್ಜೆಂಟಿಗೆ ನೋಡಿ ನೆಸ್ಕೆಫೆ ತರಿಸಿದ್ದೀನಿ, ಆದರೆ ಕಾಸ್ಟ್ಲಿ ಆಯಿತು ಗೈಸ್. ಹೊಟ್ಟೆ ಉರಿತಾ ಇದೆ. ನಾವು ಕುಡಿಯೋ ತೀರಿಗೆ ಇದಲ್ಲ ಆ್ಯಕ್ಚುಲಿ. ಬನ್ನಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಮಾರ್ಕೆಟ್ಗೆ ಹೋದಾಗ ತೊಗೊಬರೋಣ. ಗೈಸ್ ಟೈಮ್ ಬಂದು 7:30 ಆಗಿದೆ. ಟೈಮ್ ಆಯಿತು, ಬೇಗ ಬೇಗ ತಿಂಡಿ ಮಾಡೋಣ. ಸೊ ಕಾಫಿ ಕುಡಿದ್ಬಿಡೋಣ ಫಸ್ಟು. ಇವತ್ತು ನಾನು ಕುಡಿತಾ ಇರೋ ಕಾಫಿ ನೆಸ್ಕೆಫೆ. ಅಯ್ಯಪ್ಪ, ಹೆಂಗಾಯ್ತಮ್ಮ? ಚೆನ್ನಾಗಿದೆ ನೋಡಿ, ಬೆಳ್ಳುಗೆ ಅನಿಸುತ್ತೆ, ಬಟ್ ಕರೆಕ್ಟಾಗಿದೆ, ಚೆನ್ನಾಗಿದೆ. ಗೈಸ್ ನಮ್ಮಪ್ಪನೂ ಎದ್ದಿದ್ದಾರಂತೆ. ನಮ್ಮಪ್ಪಂಗೂ ಈಗ ಕಾಫಿ ಮಾಡ್ಕೊಂಡು ತೊಗೊಂಡೋಗೋಣ ಬನ್ನಿ. ಸೊ ನಮ್ಮಪ್ಪಗೆ ಬಿಸಿ ಬಿಸಿ ಕಾಫಿ ರೆಡಿ ಆಯಿತು.
ಕಾಫಿ ರೆಡಿ, ಬನ್ನಿ ತಗೊಂಡೋಗೋಣ. ಗೈಸ್, ಚಪಾತಿ ಮಾಡ್ತಾ ಇದ್ದೀನಿ. ಚಿಂಟು ಪಪ್ಪ ಕೆಳಗಡೆ ಎದ್ದು ಬಂದಿದ್ದಾನೆ. ಬನ್ನಿ ಅವನಿಗೆ ಈಗ ವಾಟರ್ ಕೊಡೋಣ, ಆಮೇಲೆ ತಿಂಡಿ ಸಹ ಕೊಟ್ಬಿಟ್ಟು ಬರೋಣ. ಹೇಗೂ ರೆಡಿ ಆಗಿದೆ ಅಲ್ಲ, ಬನ್ನಿ ಕೊಟ್ಟು ಬರೋಣ. ಗಂಡಸರಿಗೆ ಆದರೆ ನಾವೆಷ್ಟು ಪ್ರಾಮಿನೆನ್ಸ್ ಕೊಡ್ತೀವಿ ಅಲ್ಲ. ಹೊರಗಿಂದ ಕೆಲಸ ಮಾಡಿ ಬಂದಿದ್ದೀರಾ, ಹೊರಗೆಲ್ಲ ಕಷ್ಟಪಟ್ಟಿರ್ತೀರಾ, ಮನೇಲಿ ಕೆಲಸ ಮಾಡಬೇಡಿ, ಹೊರಗೆ ತುಂಬ ಕಾರ್ ಡ್ರೈವ್ ಎಲ್ಲ ಮಾಡಿರ್ತೀರ, 100 ಕಿಲೋಮೀಟ್ರ್ ಓಡಿಸಿರ್ತೀರ, ಮನೆಗೆ ಬಂದು ರೆಸ್ಟ್ ಮಾಡಿ ಆರಾಮಾಗಿರಿ ಎಲ್ಲ ನಾನು ತಂದುಕೊಡ್ತೀವಿ ಅಂತ. ಆದರೆ ಹೆಂಗಸರ ವಿಷಯಕ್ಕೆ ಬಂದಾಗ ಇದೆಲ್ಲ ಉಲ್ಟಾ ಆಗುತ್ತೆ. ಹೆಂಗಸರು ಕಾರ್ ಓಡಿಸ್ಕೊಂಡು ಬರಲಿ, ಹೊರಗಡೆ ಕೆಲಸ ಮಾಡ್ಕೊಂಡು ಬರಲಿ, ಮನೆಗೆ ಬಂದಮೇಲೆ ಅವರು ದುಡಿಲೇಬೇಕು, ಏನೂ ಹೇಳೋಕ್ಕಾಗಲ್ಲ. ಆವಾಗ ಹೇಳೋದು ಒಂದೇ, ನಿನಗೆ ಯಾರು ಹೊರಗೆ ಹೋಗು ಅಂತ ಹೇಳಿದ್ದು, ನಿನಗೆ ಯಾರು ದುಡಿ ಅಂತ ಹೇಳಿದ್ದು, ಇರು ಮನೆಯಲ್ಲೇ ಅಂತ ಹೇಳ್ತಾರೆ. ಸೊ ಹೆಂಗಸರಿಗೆ ಏನಾದರೂ ಒಂದು ಬೇಕು ಅಂದರೆ ಸ್ಯಾಕ್ರಿಫೈಸ್ ಮಾಡಲೇಬೇಕು, ಅಥವಾ 2 ಕಷ್ಟಗಳ್ನೂ ತೊಗೊಳೋಕ್ಕೆ ರೆಡಿ ಆಗಿರಲೇಬೇಕು. ಹೌದಲ್ಲ? ನೋಡಿ ಹೆಂಗೆ ಕೂರಿಸಿ ಮಾಡಿಕೊಡ್ತೀನಿ. ಓ ಅಣ್ಣ, ಬಾ ತಿಂಡಿ ತಿನ್ನು ಬಾ. ಹಾಂ, ಬಜೆ ಎಲ್ಲೋಯ್ತು? ಯಾವಾಗ? ಇಲ್ಲೇ ಐತಲ್ಲ, ಇಲ್ಲೇ ವಾಕಿಂಗ್ ಮಾಡ್ತಾ ಇತ್ತೇನ? ನೋಡಿ ಗೈಸ್, ನಮ್ಮ ಅಪ್ಪಂಗೆ ಫುಲ್ ರೆಸಾರ್ಟ್ ಟ್ರೀಟ್ಮೆಂಟ್. ಕಾರಲ್ಲಿ ಸಿಗರೇಟ್ ಇತ್ತ ಲೆಫ್ಟ್ ಸೈಡ್ ಡೋರಲ್ಲಿ. ನಮ್ಮಪ್ಪಂಗೆ ಶುಗರ್ಲೆಸ್ ಟೀ ಕೊಟ್ಬಿಟ್ಟು ಇವಾಗ ಪ್ರಶಾಂತ್ಗೆ ಸ್ವಲ್ಪ ಶುಗರ್ ಹಾಕಿ ಟೀ ಮಾಡಿದ್ದೀನಿ. ಸೊ ಬನ್ನಿ ಹೋಗಿ ಕೊಟ್ಬಿಟ್ಟು ಬರೋಣ. ಆಮೇಲೆ ಅವನಿಗೆ ಕೊಟ್ಟಾದಮೇಲೆ ಇನ್ನೂ ಸ್ವಲ್ಪ ನಾನು ಕುಡಿದ್ಬಿಡ್ತೀನಿ. ಸೊ ಅಲ್ಲಿಗೆ ಟೀ ಕತೆ ಮುಗೀತು. ನನಗೆ ಅಂತ ಸೆಪ್ರೇಟಾಗಿ ಟೀ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಪ್ರಶಾಂತಿಗೆ ಮಾಡಿದಾಗಲೇ ಸಾಮಾನ್ಯವಾಗಿ ನಾನು ಟೀ ಮಾಡ್ಕೊಳ್ಳೋದು, ಇನ್ನೇನಿದ್ರೂ ಜಾಸ್ತಿ ಕಾಫಿ ಮಾಡ್ಕೊಂಡು ಕುಡಿಯೋದು. ಬನ್ನಿ ಇವಾಗ ನಮ್ಮ ಅಪ್ಪಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ನಮ್ಮಪ್ಪ ದಿನಕ್ಕೆ 3 ಸಲ ಕೆಳಗಡೆ ಬರ್ತಾರೆ, ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ. ಅಷ್ಟು ಬಿಟ್ಟರೆ ನಮ್ಮಪ್ಪ ಫುಲ್ ಟೈಮ್ ಮೇಲ್ಗಡೆನೇ ಆರಾಮಾಗಿ ಇರ್ತಾರೆ, ಟಿ ವಿ ನೋಡಿಕೊಂಡು, ಅಲ್ಲೇ ಹೊರಗಡೆ ಬೆಟ್ಟ ನೋಡಿಕೊಂಡು, ಅಲ್ಲೇ ವಾಕ್ ಮಾಡಿಕೊಂಡು, ಸಿಗರೇಟ್ ಸೇದ್ಕೊಂಡು ಅಲ್ಲೇ ಎದ್ಬಿಡ್ತಾರೆ. ಸೊ ಬನ್ನಿ ಇವಾಗ ನಮ್ಮಪ್ಪಂಗೆ ಹಾಲು ಕೊಡೋಣ. ನಮ್ಮಪ್ಪ ಕುಡಿಯೋದು ಪ್ಲೇನ್ ಮಿಲ್ಕು, ನಿಮಗೆಲ್ಲ ಗೊತ್ತಲ್ಲ. ಸೊ ಪ್ಲೇನ್ ಮಿಲ್ಕಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಟ್ರೆ ಮುಗೀತು. ಮುಂಚೆಯಿಂದನೂ ಹಾಗೇ, ಐ ಮೀನ್ ಕರೋನಾ ಟೈಮಿಂದ ಆಲ್ಮೋಸ್ಟ್ ಒಂದು 7 ಇಯರ್ಸಿಂದ ಹೀಗೆ. ಏನು ಬಿಟ್ಟಾಕ್ಲಿ? ನಿನ್ನೊಂದು ಬಿಟ್ಟಾಕ್ತೀನಿ. ಹಾಂ ಬಂದ್ಬಿಟ್ಟ. ಏನಕ್ಕೆ? ನಿಮ್ಮ ಅಪ್ಪ ಕೊಡೋದಿಲ್ಲ, ಅದಾಗೋದಿಲ್ಲ, ನೋಡೋಣ. ಆಯ್ತು, ನಿಂಗೆ ಅದಲ್ಲ ಅದೇ ಇಟ್ಕೊ. ಆಯ್ತು, ಏನಿಲ್ಲ. ಗೈಸ್, ನಮ್ಮಪ್ಪ ಐರನ್ ಮಾಡ್ಕೋತಾ ಇದ್ದಾರೆ. ನಮ್ಮ ಚಿಂಟು ಅಪ್ಪಾಜಿಗೆ ಸ್ಲ್ಯಾಗ್ ಏನೋ ತಗೊಬಂದೆ, ಆದರೆ ಬ್ರೇಸ್ಲೆಟು ಚೈನೇ ಬ್ರೇಸ್ಲೆಟು ಚೈನ್ಗೋಸ್ಕರ ನೀನು ಇದನ್ನ ಹಾಕೋ ಅಂತಿದ್ದೆ. ಇಲ್ಲ, ಹಬ್ಬದಲ್ಲಿ ಯಾರೂ ಹಾಕಲ್ಲ. ಇಲ್ಲ, ಕೊಡಲ್ಲ, ನಿಮ್ಗೆ ಬೈತಾನೆ.
ನಾ ರಿನಿವಲ್ ಮಾಡ್ಬಿಟ್ಟು ಬರಬೇಕು. ಟೈಮೇ ಇಲ್ಲ. ನಾನು ನೋಡ್ತೀನಿ, ಇವತ್ತು ಹೋಗ್ತೀನಿ, ರಿನಿವಲ್ ಮಾಡ್ಬಿಟ್ಟು ಬರ್ತೀನಿ. ಬಾಳೆಕಾಯಿ ಹಣ್ಣಾಗ್ದಿದ್ರೆ ಇವತ್ತೇ ಕೊಟ್ಬಿಡ್ಬೇಕಾ? ನಾಳೆ ಕೊಟ್ರಾಗಲ್ವಾ? ನಾಳೆ ಕೊಟ್ಟರೆ ನಾಳೆ ಶನಿವಾರ ಅಲ್ವಾ? ನಾಳೆ ಶುಕ್ರವಾರ. ಹ್ಞೂ ಹೌದು, ನಾಳೆನೇ ಹಬ್ಬ ಅಲ್ಲ. ಇಷ್ಟ ಇಲ್ಲ. ಏನು ಇದೇನೋ ಅವಳೆ ಚಾರ್ಲಿ ಚಾಂಪ್ಲಿನ್ ಆದಂಗೆ ಐತೈತೆ. ಉದ್ದ ಆಗಿದೆಯಾ ಪುಟ? ಹಿಂಗಿರ್ತಿತ್ತ ನಿಂಗೆ? ಅದು ಬಿಡಿಸ್ಕೊಂಡ್ರೆ ಆಯ್ತು ಬಿಡು. ಬಾಟಮ್ ಸರಿ ಹೋಗುತ್ತೆ. ಬಾಟಮ್ಮು ಇಷ್ಟು ಬಿಟ್ಟಿರ್ತಾರೆ, ಅದನ್ನ ಬಿಟ್ಟು ಹಾಕೊಂಡ್ರೆ ಆಯ್ತು. ಏನಿಲ್ಲ, ಹಾಕೋಬೋದು. ಅಮ್ಮ ಉದ್ದ ಆಗವ್ ಕಣಮ್ಮ. ಅಯ್ಯೋ ನೋಡಿ, ಅಯ್ಯೋ ಬಡ್ದಾಡಿ ಕಣ್ಣಂಗೆ ಕಾಣ್ತಾ ಅವನು. ಉದ್ದ ಸೈ ಶೂ ಹಾಕೋತಿಯಲ್ಲ, ಪೇ ಗೊತ್ತಾಗಲ್ಲ. Go that side. Go. ಗೈಸ್ ಬನ್ನಿ, ಏನದು ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ. ಮಜ್ಜಿಗೆ ಮಾಡಬೇಕಂತೆ. ಸೊ ಕರ್ಬೇವಿನ ಸೊಪ್ಪು ಹಾಕೋಣ. ಫ್ರೆಶ್ ಕರ್ಬೇವಿನ ಸೊಪ್ಪು. ನಮ್ಮನೆ ಇವತ್ತು ಊಟಕ್ಕೆ ಏನಪ್ಪ ಅಂದರೆ ಕಿಂಗ್ ಫಿಶ್ ತವಾ ಫ್ರೈ, ರವಾ ತವಾ ಫ್ರೈ ನೋಡ್ತಾ ಇದ್ದೀರಿ ಅಲ್ಲ. ಸೊ ಇದೆ. ಆ್ಯಂಡ್ ಇವಾಗೇನು ನೋಡ್ತಾ ಇದ್ದೀರಲ್ಲ, ಇದು ಚಿಪ್ಪಿಕಲ್ಲು ಸೊಪ್ಪಿಂದು ಪಲ್ಯ, ಬಸಳೆ ಸೊಪ್ಪು ಹಾಕಿ ಮಾಡಿರೋ ಪಲ್ಯ. ಚಿಪ್ಪಿಕಲ್ಲು ಅಂದರೆ ಗೊತ್ತಾ? ಅದೇ ಕಪ್ಪೆ ಚಿಪ್ಪಿರುತ್ತೆ ನೋಡಿ, ಅದರೊಳಗೆ ಮಾಂಸ ಇರುತ್ತೆ. ಸೊ ಅದು. ಆಮೇಲೆ ಪ್ರಾನ್ಸ್ದು ಪಲ್ಯ, ಸುಕ್ಕ ಪಲ್ಯನೂ ಅನ್ಬೋದು, ಸುಕ್ಕನೂ ಅನ್ಬೋದು. ಸೊ ಪ್ರಾನ್ಸ್ ಸುಕ್ಕ. ಮತ್ತಿನ್ನೇನು, ಬೆಳಂಜಿದು ಸಾರು. ಬೆಳಂಜಿ ಅಂದರೆ ಸಿಲ್ವರ್ ಫಿಶ್ ಗೈಸ್, ಸ್ಮಾಲ್ ಫಿಶ್. ಅದ್ರದ್ದು ಬೋನ್ಸ್ ಇರುತ್ತಲ್ಲ, ಮೂಳೆ ಏನದು ಗೈಸ್, ಮುಳ್ಳು, ಅದನ್ನು ತಿನ್ಬೋದು ಆ್ಯಕ್ಚುಲಿ. ಅದೇನು ಆಗಲ್ಲ, ಹಾಮ್ ಆಗಲ್ಲ, ತುಂಬ ತೆಳು ಇರುತ್ತೆ. ಸೊ ಅದ್ರದ್ದು ಸಾರು ಮತ್ತು ಮಜ್ಜಿಗೆ. ಇದೊಂದೇ ಗೈಸ್ ನಾನು ಮಾಡಿರೋದು. ಇನ್ನು ಮಿಕ್ಕಿದ್ದೆಲ್ಲ ಚಿಂಟೆಯವ್ರ ಅಜ್ಜಿನೇ ಮಾಡಿರೋದು. ಇವ್ರು ಯಾರು ಅಂತ ನೋಡ್ತಾ ಇದ್ದೀರಾ? ಇವ್ರು ಬಂದು ಚಿಂಟೆಯವ್ರ ಅಜ್ಜಿ ಇದ್ದಾರಲ್ಲ, ಸೊ ಅವ್ರ ತಮ್ಮನ ಹೆಂಡತಿ ಹಾಗೆ ಮಗಳು. ಇವ್ರು ಬಂದು ಹುಬ್ಳಿಲಿ ಇರ್ತಾರೆ. ಸೊ ಇವಾಗ ಊರಲ್ಲಿ ಹಬ್ಬ ಅಲ್ಲ, ಹಾಗಾಗಿ ಬಂದಿದ್ದಾರೆ. ನಮ್ಮಪ್ಪ ಊಟ ಮಾಡೋದು ಲೇಟು. ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ಊಟಕ್ಕೆ ಬಡಿಸಿದ್ವು. ಈಗ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಊಟಕ್ಕೆ. ಮಕ್ಕಳು ಸಹ ಇದ್ದಿದ್ದರಿಂದ ಡೈನಿಂಗ್ ಟೇಬಲ್ ಮೇಲೆ ಜಾಗ ಇರಲಿಲ್ಲ. ಸೊ ನಾನು ನಮ್ಮಮ್ಮ ಕೆಳಗಡೆನೆ ಕೂತ್ಕೊಂಡ್ವು, ಅವರಿಗೆಲ್ಲ ಮೇಲ್ಗಡೆ ಬಡಿಸಿದ್ವು ಊಟಕ್ಕೆ. ನಮ್ಮಮ್ಮಂಗೆ ಆಮೇಲೆ ಫ್ಲ್ಯಾಶ್ ಆಯಿತು, ಆ್ಯಕ್ಚುಲಿ ಕೆಳಗಡೆ ಕೂರೋಕ್ಕಾಗಲ್ಲ ಅಂತ. ಅಷ್ಟರಲ್ಲಿ ಕೂರಿಸ್ಬಿಟ್ಟಿದ್ದೆ, ಗೊತ್ತಾಗಲಿಲ್ಲ. ಸೊ ಇನ್ನು ನೆಕ್ಸ್ಟ್ ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಕೂರಿಸಲ್ಲ ನಮ್ಮಮ್ಮನ. ಚಿಂಟು ಪಪ್ಪಂದು ಇನ್ನೂ ಊಟ ಆಗಿಲ್ಲ ಆ್ಯಕ್ಚುಲಿ. ಅವನು ಹೇಗೆ ಅಂದರೆ, ಅವ್ರ ಕಡೆ ರಿಲೇಟಿವ್ಸ್ ಬಂದರೆ ಅವ್ರಿಗೆಲ್ಲ ಊಟ ಆದಮೇಲೆ ಅವನು ಕೊನೆಯಲ್ಲಿ ಊಟ ಮಾಡ್ತಾನೆ. ಫಸ್ಟ್ ಅವ್ರಿಗೆ ಊಟ ಮಾಡಿಸಿ, ಸೊ ಅವ್ರದ್ದೆಲ್ಲ ಊಟ ಆಯಿತು ಅಲ್ಲ, ಇವಾಗ ಅವನಿಗೆ ಊಟಕ್ಕೆ ಬಡಿಸ್ಬೇಕು. ಸೊ ತಟ್ಟೆ ಎಲ್ಲ ಇಟ್ಟಿದ್ದೀನಿ. ಅವ್ರಾಣಿ ಬಂತು ಅಂದ್ಬಿಟ್ಟು ಮೇಲತ್ ನಿಂತಿದೆಯಲ್ಲ. ಅವ್ರಾಣಿ ಕಚ್ಚಲ್ವೋ? ಟೈಮ್ ಬಂದು ಇನ್ನೂ 3:30 ಗೈಸ್ ಅಷ್ಟೇ. ಸೊ ಆ ಟೈಮಲ್ಲಿ ಹೊರಗೆ ಕೂತಿದ್ರು, ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲರೂ ಹೊರಗಡೆ ಕೂತಿದ್ದಾರೆ. ಹಾಗಾಗಿ ಅಲ್ಲಿ ಅವರಾಣಿ ಏನೋ ಬಂದಿದೆ. ನಮ್ಮ ಚಿಂಟು ಅದು ನೋಡಿಬಿಟ್ಟು ಮೇಲ್ಗಡೆ ಜಂಪ್ ಹೊಡ್ತಿದ್ದಾನೆ ನೋಡಿ, ತುಂಬ ಧೈರ್ಯಸ್ಥ ಅಲ್ವಾ ಅದಕ್ಕೆ. ಸೊ ಪ್ರಶಾಂತ್, ಚಿಂಟು ಅವ್ರ ಪಪ್ಪ ಟೀ ಮಾಡು ಅಂತ ಹೇಳೋದಂತೆ. ಸೊ ಹಾಗಾಗಿ ಟೀ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ಇನ್ನೂ ಟೈಮ್ ಆಗಿಲ್ಲ, ಈಗ ಜಸ್ಟ್ ಊಟ ಮಾಡಿದ್ದಾರೆ 2 ಗಂಟೆ 2:15ನಲ್ಲಿ. ಆಲೆ ಟೀ ಅಂತ ಹೇಳ್ತಾರೆ, ಬಟ್ ಏನು ಮಾಡೋದು, ಏನು ಹೇಳೋಕ್ಕಾಗಲ್ಲ. ಸೊ ಆಯಿತು ಅಂದ್ಬಿಟ್ಟು ಮಾಡಿಕೊಟ್ಟೆ. ಟೀ ಜೊತೆಗೆ ಚಕ್ಲಿ ಮತ್ತು ಏನದು ಕೊಬ್ಬರಿ ಮಿಠಾಯಿ ಕೊಟ್ಟೆ. ಚಕ್ಲಿ ಆ್ಯಕ್ಚುಲಿ ಮನೇಲಿ ಮಾಡಿದ್ದಲ್ಲ, ಔಟ್ಸೈಡಿಂದ ತಂದಿದ್ದು, ಅಲ್ಲೇ ಆನ್ ದ ವೇ ತೊಗೊಬಂದಿದ್ವು. ಸೊ ಅದು ಇತ್ತಲ್ಲ ಅಂದ್ಬಿಟ್ಟು ಟೀ ಜೊತೆಗೆ ಅವೆರಡು ಕೊಟ್ಟಿದ್ದೆ.
ಗೈಸ್ ಮನೆ ಸಾಮಾನು ತರಬೇಕು. ಸೊ ಗೋಯಿಂಗ್ ನಾವು. ಬನ್ನಿ ಹೋಗೋಣ. ನಮ್ಮ ಚನ್ನರಾಯಪಟ್ಟಣ ಬಿಟ್ಟಾಗ ರೀಡಿಂಗ್ ತೋರಿಸಿದ್ದೆ ಅಲ್ಲ 2648 ಇತ್ತು. ಈಗ ನೋಡಿ 3048 ಆಗಿದೆ. ಎಕ್ಸಾಕ್ಟ್ಲಿ 400 ಕಿಲೋಮೀಟರ್ಸ್ ಆಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ 380 ಕಿಲೋಮೀಟರ್ಸು. ಅಲ್ಲಿ ಮಧ್ಯ ಮೋಸ್ಟ್ ಪ್ರಾಬಬ್ಲಿ 20 ಕಿಲೋಮೀಟರ್ಸ್ ನಮಗೆ ಏರುಪೇರು ಆಗಿದೆ. ಬಿಕಾಸ್ ನಾವು ಯೂಶ್ವಲ್ ರೂಟಲ್ಲಿ ಬರಲಿಲ್ಲ. ನನ್ನ ಮಗ ಗೂಗಲ್ ಮ್ಯಾಪ್ ಹಾಕ್ಬಿಟ್ಟು ಆ್ಯಕ್ಚುಲಿ 2 ರೂಟ್ ತೋರಿಸ್ತು. ಅದರಲ್ಲಿ ಅಮ್ಮ ಇದು ಸಿಂಪಲ್ ವೇ ಇದೆ, ಇದರಲ್ಲಿ ಜಾಸ್ತಿ ಘಾಟಿಲ್ವಂತೆ, ಹೋಗೋಣ ಅಂದ. ಸೊ ಆ ರೂಟಿಗೆ ಜಂಪ್ ಆದವು. ಮೇ ಬಿ ಅದರಿಂದ ಸ್ವಲ್ಪ ಕಿಲೋಮೀಟರ್ಸ್ ಜಾಸ್ತಿ ಆಗಿರ್ಬೋದು ಅಂತ ಅನಿಸತ್ತೆ, ಅಥವಾ ಯಾರಿಗೆ ಗೊತ್ತು. ನಾನು ಆ ಟೈಮಲ್ಲಿ ಫಸ್ಟ್ ಬಿಫೋರ್ ನಾನು ಆಲ್ರೆಡಿ ತುಂಬ ದಿನ ಆಗೋಗಿದೆ, ತುಂಬ ವರ್ಷನೇ ಆಗೋಗಿದೆ ಕಾರಲ್ಲಿ ಜರ್ನಿ ಮಾಡಿ ನಮ್ಮೂರಿಗೆ. ಆ ಟೈಮಲ್ಲಿ 380 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇತ್ತು. ಯಾರಿಗೆ ಗೊತ್ತು ಈಗ ಜಾಸ್ತಿ ಆಗಿರ್ಬೋದೇನೋ ಅದು ಇದು ಅಂದ್ಕೊಂಡು. ಅಫ್ಕೋರ್ಸ್ ಆ್ಯಕ್ಚುಲಿ ಶಿವಮೊಗ್ಗ ಅಲ್ಲ, ಅಲ್ಲೆಲ್ಲೋ ಒಂದು ಕಡೆ ಡಿವಿಯೇಷನ್ ಇತ್ತು, ಅದು ರೋಡ್ ಗೊತ್ತಾಗಲಿಲ್ಲ. ಸೊ ಅದು ಟೌನೆಲ್ಲ ಸುತ್ತ ಬಳಸಿ ಬಂತು. ಮೇ ಬಿ ಹಾಗಾಗಿ ಅಲ್ಲೆಲ್ಲೋ ಜಾಸ್ತಿ ಆಗಿದೆ. ಸೊ ಒಟ್ಟು 400 ಕಿಲೋಮೀಟರ್ಸ್ ಜರ್ನಿ ಗೈಸ್, ನೋಡಿದ್ರಿ ಅಲ್ಲ. ಇವಾಗ ಸಾಮಾನು ಮನೆಗೂ ಬೇಕು ಆ್ಯಂಡ್ ಹಬ್ಬಕ್ಕೆ ಸಾಮಾನು ಬೇಕಲ್ಲ, ಅದೆಲ್ಲ ಲಿಸ್ಟ್ ತೊಗೋಬೇಕು. ಸಾಮಾನು ಚೀಟಿ ಏನೋ ಕೊಟ್ಟಿದ್ದಾನಂತೆ, ಅದೆಲ್ಲ ತೊಗೊಂಡು ಹೋಗಬೇಕು. ನಾನು ನಮ್ಮ ಅಪ್ಪ ನಮ್ಮ ಚಿಂಟು ಎಲ್ಲರೂ ಬಂದಿದ್ದೀವಿ. ಇನ್ನೂ ಬೇರೆ ಬಾಟ್ಲು ಬರುತ್ತೆ. ಏರ್ ನೋಡಪ್ಪ ಅಜ್ಜಿ, ಏರ್ ನೋಡ್ತೀನಿ ಅಂದರೆ ನೋಡೋದೇ ಇಲ್ಲ. ನೀವು ಏನು ಡ್ಯಾಮೇಜ್ ನೋಡೋದಿಲ್ಲ, ಸುಮ್ಮನೆ ಈ ಕಡೆದ ಅದು ಹೆಂಗ್ ಗೊತ್ತಾಗುತ್ತೆ ಕಮ್ಮಿ ಇದೆ ಅಂತ? ಗೈಸ್ ಇವಾಗ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ನಮ್ಮಪ್ಪ ಆಲ್ರೆಡಿ ಕುಡ್ದಿದ್ದಾರೆ. ನಾನು ಹೂವು ತೊಗೊಬಂದೆ ಪೂಜೆಗೆ. ಸೊ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಬೇಕು. ಇವತ್ತು ಶುಕ್ರವಾರ ಅಲ್ಲ? ಶುಕ್ರವಾರ. ನಮ್ಮ ಹಂಗೆ ಗ್ಲಾಸ್ ಲೋಟದಲ್ಲಿ ತಗೊಳ್ಳೋದಲ್ಲೇನೋ? ಇದು ಚೀಲದ ಲೋಟನಾ? ನನಗೆ ಪ್ಲಾಸ್ಟಿಕ್ ಲೋಟ ಸಾಕ ನಿಂಗೆ? ಗ್ಲಾಸ್ ಐ ಮೀನ್ ಅದೇ ಪ್ಲಾಸ್ಟಿಕ್ ಲೋಟ ಇನ್ನೊಂದು ಸ್ವಲ್ಪ ಹಾಕೊಡೇನು ಹಾಕೊಡ್ತು ಇಲ್ಲ. ಹಾಕೊಡ್ಕ ನೆಕ್ಸ್ಟ್ ಬನ್ನಿ ಇವಾಗ ಹೋಗೋಣ. ಇನ್ನು ಎಷ್ಟೊಂದು ಸಾಮಾನು ತಗೋಬೇಕು. ಪೇಪರ್ ಗ್ಲಾಸ್ ಕೊಡಿ. ಪೇಪರ್ ಗ್ಲಾಸ್ ಎಷ್ಟಿರುತ್ತೆ ಒಂದರಲ್ಲಿ? 3 ಕೊಡಿ. ಹಾಂ, ಇನ್ನೂ ಚಿಕ್ಕದಿದೆಯಾ ಮಜ್ಜಿಗೆಗೆ? ಗೈಸ್ ಫುಲ್ ಸಾಮಾನು ತುಂಬ್ಕೊಂಡು ಬಂದಿದ್ದೀನಿ, ಫುಲ್ ಶಾಪಿಂಗ್. ಗೈಸ್ ನೋಡಿ, ನನ್ನ ಕಾರು ಅಪ್ಪೆ ಗಾಡಿ ಆಗೋಗಿದೆ. ನಾನೇ ಹೇಳೋದಲ್ಲ, ರಿಪೀಟ್ ಮಾಡೋದು ಅಂತ ನಮ್ಮ ಕಡೆ ಅಲ್ಲಿ ಕೆಲಸದವ್ರಿದ್ರು ಕರಿ. ಗೈಸ್ ಇದೇನಿದೆಯಲ್ಲ ಫ್ಯಾನು ತೊಗೊಂಡು ಬಂದೆ. ಹ್ಯಾಂಡಿ ಫ್ಯಾನು ಇರಲಿ ಅಂದ್ಕೊಂಡು ನೋಡಿದ್ರೆ ವರ್ಕೇ ಆಗ್ತಾಯಿಲ್ಲ ಗೈಸ್. ಅಲ್ಲಿ ವರ್ಕ್ ಆಯಿತು, ಇಲ್ಲಿ ವರ್ಕ್ ಆಗ್ತಿಲ್ಲ. 4 ಕೊಡ್ತೀನಿ. ಫಸ್ಟ್ ಅಪ್ಪಾಜಿ ಕೊಟ್ಬಿಟ್ಟು ಬಂದ್ಬಿಡ್ಲಾ, ತಿನ್ಬಿಡ್ಲಿ, ಆಮೇಲೆ ಟೀ ಕುಡಿಲಿ.
ಗೈಸ್, ಇವತ್ತು ಚಿಂಟು ಪಪ್ಪಾಗೆ ವಾಟರ್ ಮೆಲನ್ ಕಟ್ ಮಾಡಿದ್ದೀನಿ, ಮತ್ತು ಬನಾನಾ ಇದೆ. ಸೊ ಬನಾನಾ ಕೊಡ್ತೀನಿ. ಸಾಕಲ್ಲ 2 ಫ್ರೂಟು. ಇವನ್ ಮ್ಯಾಂಗೋ ಸಹ ಇದೆ, ಬಟ್ ಮ್ಯಾಂಗೋ ಮಧ್ಯಾಹ್ನ ತಿಂದಿದ್ದಾನೆ, ಹಾಗಾಗಿ ಮ್ಯಾಂಗೋ ಕೊಡ್ತಾ ಇಲ್ಲ. ಬರೀ ವಾಟರ್ ಮೆಲನ್ ಮತ್ತು ಬನಾನಾ. ಇನ್ನೂ ಸ್ನಾನ ಆಗಿಲ್ಲ ಗೈಸ್. ಎಷ್ಟೊತ್ತಿಗೆ ಆಗುತ್ತೋ ಏನು ಕತೆನೋ, ದೇವ್ರಿಗೆ ಬಂದದ್ದು. ಇನ್ನು ಇವಾಗ ಆಮ್ಲೆಟ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾಟಿ ಕೋಳಿ ಮೊಟ್ಟೆದು ಆಮ್ಲೆಟ್ ಮತ್ತು ಫಿಶ್ ಫ್ರೈ. ಸೊ ಇದಿಷ್ಟು ಮಾಡಬೇಕು. ಸ್ನಾನ ಆದಮೇಲೆ ಇಲ್ಲಿ ಬರೋಕ್ಕಾಗಲ್ಲ. ಅಡುಗೆ ಮನೆ ಫುಲ್ ದಗೋ ಅಂತ ಇರುತ್ತೆ, ಫುಲ್ ಬೆವರು ಬಿಡುತ್ತೀನಿ. ಹಾಗಾಗಿ ಮಾಡಿಟ್ಬಿಟ್ಟೆ ಹೋಗೋಣ ಅಂತ ಇದ್ದೀನಿ. ಊಟಕ್ಕೆಲ್ಲ ಕೊಟ್ಬಿಟ್ಟು ಆಲ್ರೆಡಿ ಈಗ ಟೈಮ್ ಬಂದು 8-8:30 ಆಗಿರ್ಬೋದು. ಸೊ ಎಲ್ಲ ಕೊಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊತೀನಿ. ಇದಿಷ್ಟೇ ಗೈಸ್ ಇವತ್ತಿನ ವ್ಲಾಗು. ಹೇಗಿತ್ತು? ಎಲ್ಲರೂ ಕೇಳ್ತಾಯಿದ್ರಿ ಅಂಕೋಲಾ ವ್ಲಾಗು ಆಯಿತು. ಮತ್ತು ತುಂಬ ದಿನದ ಮೇಲೆ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. 1 ಇಯರ್ ಆಗೋಗಿತ್ತು, 1.25 ವರ್ಷ ಆಗಿತ್ತು. ಹೇಗಿತ್ತು ಕಮೆಂಟ್ ಮಾಡಿ. ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್.